ಅಶಿಸ್ತುಮಯ ಜೀವನ ಶೈಲಿ, ಸ್ಥೂಲಕಾಯ ಹಾಗೂ ಅನಾರೋಗ್ಯಕರ ಆಹಾರ ಪದ್ಧತಿ ಇಂದಿನ ಯುವ ಜನಾಂಗದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ತಕ್ಷಣ ಜಾಗೃತರಾಗದಿದ್ದಲ್ಲಿ ಯುವಕರ ಬದುಕು ಭವಿಷ್ಯದಲ್ಲಿ ಬಾಧಿತವಾಗಲಿದೆ ಎಂದು ಸೆಂಟರ್ ಫಾರ್ ಡಯಾಬಿಟಿಸ್ ಮತ್ತು ಎಂಡೋಕ್ರೈನ್ ಕೇರ್ ಬೆಂಗಳೂರು ಇದರ ಮುಖ್ಯಸ್ಥರಾದ ಡಾಕ್ಟರ್ ಕೆಎನ್ ಪ್ರಸನ್ನಕುಮಾರ್ ಎಚ್ಚರಿಸಿದರು. ಅವರು ಆದರ್ಶ ಆಸ್ಪತ್ರೆ, ಆದರ್ಶ ಚಾರಿಟೇಬಲ್ ಟ್ರಸ್ಟ್, ಆದರ್ಶ ಸಮೂಹ ಸಂಸ್ಥೆಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉಡುಪಿ ಜಿಲ್ಲಾ ಆಸ್ಪತ್ರೆ, ಜಿಲ್ಲಾ ಸರ್ವೇಕ್ಷಣಾ ಘಟಕ, ಐಎಂಎ, ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಉಡುಪಿ ಮಣಿಪಾಲ್ ಮತ್ತು ಲಯನ್ಸ್ ಕ್ಲಬ್ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಮಧುಮೇಹ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. 11 ತಿಂಗಳಿನಿಂದ 25 ವರ್ಷ ವಯೋಮಾನದ ಸುಮಾರು 40,000 ಮಧುಮೇಹ ರೋಗಿಗಳಿಗೆ ತಾವು ಚಿಕಿತ್ಸೆ ನೀಡುತ್ತಿರುವುದಾಗಿ ತಿಳಿಸಿದ ಅವರು, ಹೆತ್ತವರು ಮಕ್ಕಳಿಗೆ ಮಧುಮೇಹದ ಕುರಿತು ಅರಿವು ಮೂಡಿಸಬೇಕೆಂದು ಕೋರಿದರು. ಮಾಜಿ ಸಂಸದರಾದ ಜಯಪ್ರಕಾಶ್ ಹೆಗ್ಡೆ ಶುಭ ಕೋರಿದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನಾಗರತ್ನ ಶಾಸ್ತ್ರಿ, ಉಡುಪಿ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಅಶೋಕ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಾಸುದೇವ, ಡಾಕ್ಟರ್ ರಾಮರಾವ್, ಐಎಂಎ ಅಧ್ಯಕ್ಷರಾದ ಸುರೇಶ್ ಶೆಣೈ, ಡಾಕ್ಟರ್ ಅನಂತ ಶೆಣೈ, ಎಪಿಐ ಉಡುಪಿ ಮಣಿಪಾಲ ಘಟಕದ ಡಾಕ್ಟರ್ ಅನಂತ ಶೆಣೈ, ಲಯನ್ಸ್ ಕ್ಲಬ್ ಡಾಕ್ಟರ್ ಅಶೋಕ್ ಕುಮಾರ್ ವೈಜಿ, ಲಯನ್ಸ್ ಕ್ಲಬ್ ಜಿಲ್ಲಾ ಗವರ್ನರ್ ಮೊಹಮ್ಮದ್ ಹನೀಫ್, ವಾಸುದೇವ್ ಉಪಾಧ್ಯ, ಆದರ್ಶ ಆಸ್ಪತ್ರೆಯ ಸಿಇಒ ವಿಮಲಾ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಆದರ್ಶ ಆಸ್ಪತ್ರೆಯ ಅನುಶ್ರೀ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಜಾಗೃತಿ ಜಾಥಾ ಆದರ್ಶ ಆಸ್ಪತ್ರೆಯವರೆಗೂ ನಡೆಯಿತು. ಪ್ರಯತ್ನಿಸುತ್ತೇನೆ ಎಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ. ಥ್ಯಾಂಕ್ ಯು ಆಲ್. ಡಾಕ್ಟರ್ ಪ್ರಸನ್ನ ಕುಮಾರ್ ಅವರಿಗೂ ಕೂಡ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿದೆ. ಹಾಗೂ ಗೌರವ ಸಮರ್ಪಣೆ ಹಾಗೆ ರಾಜ್ಯ ಕಂಡಂತಹ ಡಾಕ್ಟರ್ ಪ್ರಸನ್ನ ಕುಮಾರ್ ಅದೇ ರೀತಿ 3 ತಿಂಗಳ ಅವರೇಜ್ ಬ್ಲಡ್ ಶುಗರ್ ಲೆವೆಲ್ HbA1c ಲೆವೆಲ್ 5.5 ಮೇಲಿದ್ದು 6.5 ಒಳಗಿದ್ದರೆ ಅದನ್ನು ಪ್ರೀ ಡಯಾಬಿಟಿಸ್, 26 ಮೇಲಿದ್ದರೆ ಅವನನ್ನು ಡಯಾಬಿಟಿಸ್ ಎಂದು ಕರೆಯಬೇಕು. ಹಾಗೆಯೇ ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್ ಲೆವೆಲ್, ಮುಖ್ಯವಾಗಿ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್
ನಂತರ ಊಟ ಮಾಡಿದ ನಂತರ ಮಾಡುವ ಸಕ್ಕರೆ ಬಂಧುವಾಗುವುದರಿಂದ ಅದಕ್ಕೆ ಸಂಬಂಧಿಸಿದ ಪಿತ್ತಜನಕಾಂಗದ ಕಿಣ್ವಗಳು ಅಥವಾ ಬೈಲುರುಬಿನ್ಗಳ ಮಟ್ಟವನ್ನು ಅಳೆಯುವ ಮೂಲಕ ಡಯಾಬಿಟೀಸ್ ಮಾತ್ರೆಯಿಂದ ಕಿಡ್ನಿ ವೈಫಲ್ಯ ಬರುವುದಿಲ್ಲ. ಡಯಾಬಿಟಿಸ್ ಮಾತ್ರೆಯಿಂದ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಸರಿಯಾಗಿ ನಿಯಂತ್ರಣ ಮಾಡಿಕೊಂಡು ಕಿಡ್ನಿ ವೈಫಲ್ಯ ಕಡ್ಡಾಯವಾಗಿ ಇನ್ಸುಲಿನ್ ಅನ್ನು ಉಪಯೋಗಿಸಬೇಕು. ಟೈಫಾಯ್ಡ್ ಡಯಾಬಿಟಿಸ್ ರೋಗಿಗಳಿಗೆ ದೇಹದಲ್ಲಿ ಯಾವುದೇ ಇನ್ಸುಲಿನ್ ಇಲ್ಲದೇ ಇರುವುದರಿಂದ ಇನ್ಸುಲಿನ್ ಅನ್ನು ಉಪಯೋಗಿಸಬೇಕಾಗುತ್ತದೆ. ಹಾಗೆಯೇ ಟೈಫಾಯ್ಡ್ ಡಯಾಬಿಟಿಸ್ ರೋಗಿಗಳು ವೈದ್ಯರ ಸಲಹೆಯನ್ನು ರೆಗ್ಯುಲರ್ ಟೆಸ್ಟ್ ಮಾಡುವುದಕ್ಕೆ ಗ್ಲೂಕೋಮೀಟರ್ಸ್ ಬಂದಿದೆ, ಮನೆಯಲ್ಲೇ ಮಾಡ್ಕೊಳ್ತೇವೆ. ಒಂದು ಟೈಮ್ನಲ್ಲಿ 120 ಅಂತ ಇತ್ತು, 10ಗೆ ಬಂದು 100ಕ್ಕಿಂತ ಕೆಳಗೆ ಇದ್ರೆ ಒಳ್ಳೇದಂತ ಹೇಳಲಿಕ್ಕೆ. ಅದನ್ನು ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ. ಅವೇರ್ನೆಸ್ ಹೇಗೆ ತರಬೇಕು ಅಂತ ಹೇಳಿದ್ರೆ, there are two issues ನನಗೆ ಡಾಕ್ಟ್ರೆ, ಯು ಹ್ಯಾವ್ ಟು ಸಾರ್ಟ್ ಇಟ್ ಔಟ್. ನಾವು ವೆಜ್ ಅಂಡ್ ನಾನ್ ವೆಜ್ ಫುಡ್ನಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಬಿಟ್ರೆ ನಾವು ಬೇಕಂತ ತಿನ್ನೋದು ಕಮ್ಮಿ ಆಗ್ತಾ ಇದೆ. ಈಗ ಫುಡ್ ನಾವು ಸ್ವೀಟ್ಸ್ ಅನ್ನು ಬಿಟ್ಟು ಬಿಡ್ತೇವೆ. ಆದರೆ ಎಲ್ಲಿ ಒಂದು ಮದುವೆ ಊಟಕ್ಕೆ ಹೋಗಿ, ಯಾವುದೋ ವೈಕುಂಠ ಸಮಾರಾಧನೆಗೆ ಹೋಗಿ ಪ್ರತಿಯೊಂದಕ್ಕೂ ಸಕ್ಕರೆ ಬೆಲ್ಲ ಹಾಕ್ತಾರೆ. ಅವೇರ್ನೆಸ್ ನಮಗೆಲ್ಲ ಆ ಫುಡ್ ತಯಾರು ಮಾಡ್ತಾರಲ್ಲ ಅವ್ರಿಗೆ ಅವೇರ್ನೆಸ್ ತರಬೇಕಾಗ್ತದೆ. ಈಗ ನಾವು ಇಟ್ಸ್ ಎ ಡಿಫ್ರೆಂಟ್ ಸಿಚುವೇಶನ್ ಆಲ್ ಟುಗೆದರ್. ಯಾಕಂದ್ರೆ ನಾವು ಎಲ್ಲಿಯಾದ್ರೂ ಮದುವೆ ಊಟ ಮಾಡಿ ಬಂದರೆ ಮನೆಯಲ್ಲಿ ಮಾಡಿಸ ನೋಡುವಾಗ ಬ್ಲಡ್ ಶುಗರ್ ಜಾಸ್ತಿ ಇಲ್ಲದಿದ್ರೆ ಇಟ್ ವಿಲ್ ಬಿ ಅಂಡರ್ ಕಂಟ್ರೋಲ್.
ಟ್ಯಾಬ್ಲೆಟ್ನಲ್ಲಿ ನಮ್ಮದು ಹೆಚ್ಚು ಪ್ರಯತ್ನ ಪಡುವಂಥದ್ದು ಇನ್ಸುಲಿನ್ ತಗೊಳ್ಳೋದು ಸ್ಟೇಜಿಗೆ ಹೋಗಬಾರ್ದು ಅಂತ. ಯಾಕಂದರೆ ನಂತರದ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಎಲ್ಲ ಕಾಯಿಲೆಗಳಿಗೆ ಪೂರಕವಾಗಿ ಶುರುವಾಗುವುದು ಡಯಾಬಿಟಿಸೇ. ಇದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ನಾವು ಎಲ್ಲದನ್ನು ಕಂಟ್ರೋಲ್ ಮಾಡಿ, ಈಗ ಪ್ರೀ ಡಯಾಬಿಟಿಕ್ 6.5 3 ತಿಂಗಳಿಗೆ ಒಂದ್ಸಲಿ HbA1c ಮಾಡಿಸಿದ್ರೆ ಆಯಿತು, ಗೊತ್ತಾಗ್ತದೆ ಎಷ್ಟಿದೆ ಅಂತ. ಆದರೆ ನಮ್ಮದು ಒಂದು ಸಲ 6.5 ಇದ್ರೆ ಒಂದ್ಸಲಿ 7.5 ಹೋಗ್ತದೆ. ಈ ಊಟ ಎಲ್ಲ ಹೊರಗೆ ಮಾಡಿದ್ರೆ ನಾವು ಡೈರೆಕ್ಟ್ ಆಗಿ ತಿನ್ಬೇಕಂತ ಏನಿಲ್ಲ, ಇಂಡೈರೆಕ್ಟ್ ಆಗಿ ಏನನ್ನ ಫುಡ್ಡಿಗೆ ಮಿಕ್ಸ್ ಮಾಡ್ತಾರೆ. ಫುಡ್ ಟೇಸ್ಟಿಂಗ್ ಪೌಡರ್ ಆಗ್ತದೆ, ಅಜಿನೋಮೋಟೊ ಅಂತ ಆಗ್ತದೆ ಅಂತ. ಈಗ ಅದರಿಂದನೂ ಜಾಸ್ತಿ ಆಗ್ತದೆ ಕಾಣ್ತದೆ. ಯಾವ್ದ್ಯಾವ್ದನ್ನ ಕನ್ಸ್ಯೂಮ್ ಮಾಡಬೇಕು ಅದು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್. ಇವತ್ತಿನ ದಿವಸ ವರ್ಲ್ಡ್ ಡಯಾಬಿಟಿಸ್ ಡೇ, ವಿಶ್ವ ಮಧುಮೇಹ ದಿನ ಅಂತ ಕರಿತೀವಿ. ಇದು ಯಾತಕ್ಕೆ ಹಿಂಗೆ ಅಂತೀವಿ ಅಂತಂದರೆ ಡಯಾಬಿಟಿಸ್ ಬಗ್ಗೆ ತಿಳುವಳಿಕೆ ಕೊಡಬೇಕು. ಈಗ ಮಾನ್ಯ ಶ್ರೀ ಜಯಪ್ರಕಾಶ್ ಹೆಗ್ಡೆ ಅವ್ರು ಹೇಳ್ದಂಗೆ ಇಲ್ಲಿ ಮಕ್ಕಳೇ ಹೆಚ್ಚು, ಡಯಾಬಿಟಿಸ್ ಇರೋರು ಕಮ್ಮಿ. ವೇದಿಕೆ ಮೇಲಿರೋ ಕೆಲವರು, ಕೆಳಗಿರೋ ಮೊದಲನೇ ಅಥವಾ 2ನೇ ರೋ ಅಷ್ಟೇ. 3ನೇ ರೋಯಿಂದ ಇರೋರೆಲ್ಲ ಸ್ಟೂಡೆಂಟ್ಸು. ನಮ್ಗೆ ಯಾಕೆ ಬೇಕು ವರ್ಲ್ಡ್ ಡಯಾಬಿಟಿಸ್ ಡೇ? ನಮಗೆ ಯಾಕೆ ತಿಳುವಳಿಕೆ ಬೇಕು ಅಂದರೆ ಇವತ್ತಿನ ದಿವಸ ಡಯಾಬಿಟಿಸ್ ಇರೋದನ್ನು ಟ್ರೀಟ್ ಮಾಡೋದಲ್ಲ, ನಾಳೆ ಡಯಾಬಿಟಿಸ್ ಬರಬಾರ್ದು. ಡಯಾಬಿಟಿಸ್ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ತಂದೆ ತಾಯಿ ಆಸ್ತಿ ಇದ್ದಂಗೆ. ತಂದೆ ತಾಯಿ ಇಬ್ಬರಿಗೂ ಡಯಾಬಿಟಿಸ್ ಇದ್ದರೆ ಭಾಳ ಬೇಗ ಡಯಾಬಿಟಿಸ್ ಬರುತ್ತೆ. ಒಬ್ರಿಗಿದ್ರೆ 25%. ಸ್ಥೂಲಕಾಯ ಅಥವಾ ಒಬೇಸಿಟಿ ಅನ್ನೋದು ಕಾಯಿಲೆ ಅಲ್ಲ, ಎಲ್ಲ ಕಾಯಿಲೆಗೆ ತಂದೆ ತಾಯಿ. 4-5 ಮಕ್ಕಳು ಹುಟ್ಟುತ್ತಾರೆ ದಪ್ಪ ಇರೋದ್ರಿಂದ. ಮೊದಲನೇ ಮಗು ಡಯಾಬಿಟಿಸು, 2ನೇ ಮಗು BP, 3ನೇ ಮಗು ಕೊಲೆಸ್ಟ್ರಾಲು, 4ನೇ ಮಗು ಹಾರ್ಟ್ ಕಾಯಿಲೆ, 5ನೇ ಮಗು ಆರ್ಥರೈಟಿಸ್. ನಡೆಯೋಕ್ಕಾಗಲ್ಲ. 5 ಮಕ್ಕಳು ಹುಟ್ಟುತ್ತಾರೆ. ಈ 5 ಮಕ್ಕಳು ಹುಟ್ಟೋದು ತಂದೆ ತಾಯಿಯರು ದಪ್ಪ ಇರೋದು. ಯಾತಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ನೀವು ಮಿಡ್ಲ್ ಸ್ಕೂಲೋ ಹೈಸ್ಕೂಲೋ ಕಾಲೇಜಲ್ಲಿ ಇದ್ದೀರೋ, ಉತ್ತಮವಾದ ಆಹಾರ. ಏನು ಉತ್ತಮವಾದ ಆಹಾರ ಅಂದರೆ ಸಮತೋಲನವಾದ ಆಹಾರ, ಬ್ಯಾಲೆನ್ಸ್ ಡಯಟ್. ಈಗ ಜಯಪ್ರಕಾಶ್ ಹೆಗ್ಡೆ ಅವ್ರು ಹೇಳ್ದಂಗೆ ಯಾರೋ ಕೊಟ್ಟರು ಅಂತ ಎಲ್ಲ ತಿಂದ್ಬಿಡೋದು, 4 ಸಲ ಕಾಫಿ ಬೇಕಿಲ್ಲ. ವ್ಯಾಯಾಮ, ನಾವಿದ್ದಾಗ 1 ಗಂಟೆ ವ್ಯಾಯಾಮದ ಪೀರಿಯಡ್ ಇತ್ತು. ಬೇಕೋ ಬೇಡವೋ ಬಿಸಿಲಲ್ಲಿ 1 ಗಂಟೆ ಮಾಡಬೇಕಿತ್ತು. ಈಗ 4:15 ಆದ ತಕ್ಷಣ ಮನೆಗೆ ಹೋಗೋದು, ಟ್ಯೂಷನ್ನು, ಅಲ್ಲಿಂದ ಮೊಬೈಲ್ ಫೋನು. ಇದು ಹೀಗಾಗಿ ಹುಡುಗರು ಆಟ ಆಡಲ್ಲ, ಹುಡುಗಿಯರು ಆಟ ಆಡಲ್ಲ. MBBS ಅಲ್ಲೂ 4:15 ಇಂದ 8 ಮೆಸೇಜ್ಗಳು. ನಾವು ಆ್ಯಕ್ಚುಲಿ ಈಗ IMA ಪ್ರೆಸಿಡೆಂಟ್ ಆಗಿ ನಾನು ಆಲ್ರೆಡಿ ಡಾಕ್ಟರ್ಸ್ ಕೆಲವರು ಮಾಹಿತಿಗಳನ್ನು ಕೊಡ್ತಾರೆ. ಆದರೆ ಸರಿಯಾದ ಮಾಹಿತಿಯನ್ನು ಜನರಿಗೆ ರೀಚ್ ಮಾಡಲಿಕ್ಕೆ ಬಹಳ ಒಂದು ಉತ್ತಮವಾದ ಒಂದು ವಿಧಾನ ಅಂದರೆ ಒಂದು ಈ ಇಂಟರ್ನೆಟ್ಟಲ್ಲಿ ಕಳಿಸುವಂಥ ವಿಡಿಯೋಗಳು. ಬಟ್ ಅದು ಸೂಕ್ತವಾಗಿರಬೇಕು ಮತ್ತು ಸರಿಯಾಗಿದ್ದರೆ ಖಂಡಿತವಾಗಿ ನಾವು ರೀಚ್ ಆಗ್ಬೋದು. ಇನ್ನೊಂದು ಒಂದು ವಿಷಯ ನಾನು ಹೇಳಲೇಬೇಕು. ಡಾಕ್ಟರ್ ಪ್ರಸನ್ನ ಅವರು, ನನಗೆ ಅವರು ಬಹಳ ವರ್ಷದಿಂದ ಗೊತ್ತು. ಈಗಾಗಲೇ ನಾನು ಮಾತಾಡೋಕೆ ಹೇಳಿದ್ರೆ, ಅವರು ಒಂದು ಫೌಂಡೇಶನ್ ಇದೆ ಅವರದ್ದು. ಮಕ್ಕಳಿಗೆ ಒಂದು ಇಲ್ಲಿ ಬಂದಂಥ ಎಲ್ಲ ಆಹ್ವಾನಿತರೆ, ಖಂಡಿತವಾಗಿ ಇದು ಮಾತಾಡುವಂಥ ಸಮಯ ಅಲ್ಲ. ಯಾಕಂದರೆ ಎಲ್ಲರೂ ವಾಕಥಾನಿಗೋಸ್ಕರ ಬಂದಿದ್ದೇವೆ, ನಾವು ಟಾಕಥಾನಿಗೆ ಬರಲಿಲ್ಲ. ಡಯಾಬಿಟಿಸ್ ಬಗ್ಗೆ ಬಹಳ ವಿಷಯಗಳನ್ನು ಈಗದಾಗಲೇ ಗಣ್ಯರು ಹೇಳಿದ್ದಾರೆ. ಇಲ್ಲಿ ಒಂದು ವಿಷಯವನ್ನು ನಾನು ಹೇಳಿಕೆ ಬಯಸ್ತೇನೆ. ಅಂದರೆ ಯಾಕಂದರೆ ನರ್ಸಿಂಗ್ ಸ್ಟೂಡೆಂಟ್ಸ್ ಭಾಳಷ್ಟು ಇದ್ದೀರಿ ಇಲ್ಲಿ. ಆಗ ತಾನು ಹೇಳಿದ ಹಾಗೆ ಗವರ್ಮೆಂಟ್ ಆಗಲಿ ಯಾರೇ ಆಗಲಿ, ಡಾಕ್ಟರ್ಸ್ ಹಾಗೂ ಯಾವುದು ನಾವು ಕಾರ್ಯಗಳನ್ನು ಸಮಾಜದ ಕೊನೆಯ ವ್ಯಕ್ತಿಗೆ ತಲುಪಿಸಬೇಕಾದ್ರೆ ಅದು ನರ್ಸಿಂಗ್ ಸ್ಟೂಡೆಂಟ್ಸ್ ಮಾಡ್ಬೋದು, ಇಲ್ಲ ಆಶಾ ವರ್ಕರ್ಸ್ ಮಾಡ್ಬೋದು, ಈ ಒಂದು ವಾಕಥಾನ್ ಇರ್ಬೋದು. ಯಾವುದೇ ಒಂದು ಇಲ್ಲಿ ಇವತ್ತು ನೀವು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಉಡುಪಿ ಅವರೇ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಉಡುಪಿ, ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಯೂನಿಟ್ ಉಡುಪಿ ಮತ್ತು ಅದರ ಜೊತೆಯಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ, ಅಸೋಸಿಯೇಷನ್ಸ್ ಆಫ್ ಫಿಸಿಷಿಯನ್ ಆಫ್ ಉಡುಪಿ, ಉಡುಪಿ ಮಣಿಪಾಲ್ ಮತ್ತು ಲಯನ್ಸ್ ಕ್ಲಬ್ 31C ಮತ್ತು ಇದರ ಎಲ್ಲ ಪದಾಧಿಕಾರಿಗಳೇ ಆಗ್ತದೆ. ಸೊ ಹಾಗಾಗಿ ಇದು ನಮಗೆ ಅವೇರ್ನೆಸ್ ಪ್ರೋಗ್ರಾಮ್ ಏನಿದೆ ಅದು ನಮ್ಮ ವೈದ್ಯರ ಒಂದು ಸೋಷಿಯಲ್ ಆಬ್ಲಿಗೇಷನ್ ಅಂತ, ನಾನು ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ನಾವು ಭಾವಿಸಿದ್ದೇವೆ. ಸೊ ಹಾಗಾಗಿ ಈ ತರ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಆಕ್ಚುಲಿ ದ ಸೆಕೆಂಡ್ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ನಾವು ಹೇಳ್ತೇವೆ. ಚೈನಾ ಬಿಟ್ಟರೆ ಇಂಡಿಯಾದಲ್ಲಿ ನಮ್ಮ ಡಯಾಬಿಟಿಸ್ ರೋಗಿಗಳು ತುಂಬ ಜಾಸ್ತಿ ಇದೆ. ಇದಕ್ಕೆ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇವತ್ತು ಸುಮಾರು 10 ಕೋಟಿ ಡಯಾಬಿಟಿಸ್ ರೋಗಿಗಳಿದ್ರೆ ಮತ್ತೆ 10 ಕೋಟಿ ಪ್ರೀ ಡಯಾಬಿಟಿಸ್, ಅಂದ್ರೆ ಡಯಾಬಿಟಿಸ್ ನೆಕ್ಸ್ಟ್ 3 ಅಥವಾ 5 ಇಯರ್ಸ್ ಅಲ್ಲಿ ಬರಬಹುದು ಅಂತ ರೋಗಿಗಳನ್ನ ನಾವು ನೋಡ್ತಾ ಇದ್ದೇವೆ.
ನಾವು ಅದಕ್ಕೆ ಇಂಟರ್ವೆನ್ಷನ್ ಮಾಡ್ಕೊಳ್ದೇ ಇದ್ರೆ ನಮಗೆ ಡಯಾಬಿಟಿಸ್ ತುಂಬ ಇಂಪಾರ್ಟೆಂಟ್ ಅಲ್ಲ. ಡಯಾಬಿಟಿಸಿಂದ ಡಯಾಬಿಟಿಸ್ಗೆ ಬರುವಂಥ ತೊಂದರೆಗಳು, ಅದು ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ, ಅದು ಸಣ್ಣ ರಕ್ತನಾಳಗಳ ಅಸಮರ್ಥತೆ, ಅಥವಾ ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ, ಅದು ದೊಡ್ಡ ರಕ್ತನಾಳಗಳ ಅಸಮರ್ಥತೆ. ಈ ಒಂದು ಕಾಂಪ್ಲಿಕೇಶನ್ಸ್ ಬರೋ ಸಂಗತಿ ತುಂಬ ಜಾಸ್ತಿ ಇರ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ರೋಗಿ ಡಯಾಬಿಟಿಸ್ ಇದ್ರೆ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ರೆ, ಮಾಡ್ಕೊಳ್ದಲೇ ಇದ್ರೆ, ಸಾಮಾನ್ಯವಾಗಿ ಡಯಾಬಿಟಿಸ್ ರೋಗಿಗಳಲ್ಲಿ 100ರಲ್ಲಿ 30% ಕಿಡ್ನಿ ತೊಂದರೆಗಳು, ಅಥವಾ 20% 20ರಿಂದ 25% ಕಣ್ಣಿನ ತೊಂದರೆಗಳು, ಅಥವಾ ನರದ ತೊಂದರೆಗಳು, ಅಥವಾ 9ರಿಂದ 12% ಅದು ಹೃದ್ರೋಗ ಕಾಯಿಲೆ ಇರ್ಬೋದು, ಅಥವಾ ಪಾರ್ಶ್ವವಾಯು ಇರ್ಬೋದು. ಸೊ ಆ ರೀತಿ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ಪ್ರಪಂಚದಲ್ಲಿ 5 ಸೆಕೆಂಡ್ಗೆ ಒಂದು ಡಯಾಬಿಟಿಸ್ ರೋಗಿಗಳು ಮೃತ್ಯು ಆಗ್ತಾ ಇದ್ದಾರೆ. ಮತ್ತೆ ಅದೇ ರೀತಿ ಡಯಾಬಿಟಿಸ್ ಅಂತ ಬರುವಂಥ ಚಿಕ್ಕ ಮಕ್ಕಳಲ್ಲೂ ಕೂಡ ಡಯಾಬಿಟಿಸ್ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಇಂಡಿಯಾ ದೇಶದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಜನ ಈ ಚಿಕ್ಕ ಮಕ್ಕಳ ಡಯಾಬಿಟಿಸ್ ಟೈಪ್ 1 ಡಯಾಬಿಟಿಸ್ನವರು ಜೀವನ. ಸೊ ಹಾಗಾಗಿ ಈ ಕಾಂಪ್ಲಿಕೇಶನ್ಸ್ಗಳನ್ನ ನಾವು ತಡೆಗಟ್ಟಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ನೀವು ಬೇಕಾಗಿರೋದು ಅದನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಅದನ್ನ ನಾವು ಬೇರೆ ಬೇರೆ ರೂಪದಲ್ಲಿ